ಹಾಯ್ ಹೆಲೋ ಎವ್ರಿಬಡಿ ವೆಲ್ಕಮ್ ಟು ವಿಕಾಸ್ ಕಾಮರ್ಸ್ ಟ್ಯುಟೋರಿಯಲ್ಸ್. ವಿದ್ಯಾರ್ಥಿಗಳೇ 5 ಮಾರ್ಕ್ಸ್ಗೆ ಬರುವಂತಹ ಒಂದು ಇಂಪಾರ್ಟೆಂಟ್ ಪ್ರಶ್ನೆ ಇದು. ಜಾಬ್ ಅಪ್ಲಿಕೇಶನ್ ಲೆಟರ್ನ ಯಾವ ರೀತಿ ಬರೀಬೇಕು ಅಂತೇಳಿ ಇವತ್ತಿನ ಕ್ಲಾಸ್ನಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ವೆರಿ ಸಿಂಪಲ್. ಈ ರೀತಿ ಬರೆದ್ರೆ 100% ನಿಮ್ಗೆ 5ಕ್ಕೆ 5 ಮಾರ್ಕ್ಸ್ ಬೀಳಬೇಕು. ಇದು ಮಾಡೆಲ್ ಕ್ವಶನ್ ಪೇಪರ್ ಇರುವಂತಹ ಒಂದು ಪ್ರಶ್ನೆ. ಮಾಡೆಲ್ ಕ್ವಶನ್ ಪೇಪರ್ 3ನ ತೊಗೊಂಡ್ಬರ್ತಾ ಇದ್ದೀನಿ. ಮೂರನೇ ಮಾಡೆಲ್ ಕ್ವಶನ್ ಪೇಪರ್ ಇರುವಂತಹ ಕ್ವಶನ್ ನಂಬರ್ 35. ರೈಟ್ ಎ ಲೆಟರ್ ಆಫ್ ಅಪ್ಲಿಕೇಶನ್ ಇನ್ ರೆಸ್ಪಾನ್ಸ್ ಟು ದಿ ಫಾಲೋವಿಂಗ್ ಅಡ್ವರ್ಟೈಸ್ಮೆಂಟ್ ದಟ್ ಅಪಿಯರ್ಡ್ ಇನ್ ಟೈಪ್ಸ್ ಆಫ್ ಇಂಡಿಯಾ. 100% ನಿಮಗೆ ಜಾಬ್ ಅಪ್ಲಿಕೇಶನ್ ಲೆಟರ್ನ ಕೇಳ್ತಾರೆ ಎಕ್ಸಾಮ್ದಾಗ. ಜಸ್ಟ್ ನೇಮ್ಗಳನ್ನು ಮಾತ್ರ ಚೇಂಜ್ ಮಾಡ್ತಾರೆ. ಸೊ ನೀವು ಕೂಡ ನೇಮ್ಗಳನ್ನು ಮಾತ್ರ ಚೇಂಜ್ ಮಾಡಬೇಕು. ಇದೇ ಫಾರ್ಮೆಟ್ದಾಗ ಬರೀಬೇಕು. ಓಕೆ. ಟೈಮ್ಸ್ ಆಫ್ ಇಂಡಿಯಾದಾಗ ಬಂದಿತ್ತು ಒಂದು ಅಡ್ವರ್ಟೈಸ್ಮೆಂಟ್ ಬಂದದ ಡೇಟಾ ಎಂಟ್ರಿ ಆಪರೇಟರ್ಸ್ಗೆ. ಕ್ವಾಲಿಫಿಕೇಷನ್ PUC ಆಗಿರಬೇಕು, ಕಂಪ್ಯೂಟರ್ ನಾಲೆಜ್ ಇರಬೇಕು, ಕನ್ನಡ ಇಂಗ್ಲೀಷ್ ಟೈಪಿಂಗ್ ನಿಮಗೆ ಬರಬೇಕು. 10 ದಿನದ ಒಳಗಡೆ ಅಪ್ಲೈ ಮಾಡಬೇಕು. ಯಾರಿಗೆ ಅಪ್ಲೈ ಮಾಡಬೇಕಂತ ಕೂಡ ಬರೆದಿದ್ದಾರೆ. ಆಮೇಲೆ ವೆರಿ ಇಂಪಾರ್ಟೆಂಟ್, ರೈಟ್ XXX ಫಾರ್ ನೇಮ್ ಆ್ಯಂಡ್ YYY ಫಾರ್ ಅಡ್ರೆಸ್. ಸೊ ನೀವು ಹೆಸರು ಮತ್ತು ಅಡ್ರೆಸ್ಸನ್ನು ಬರೆಯೋಂಗಿಲ್ಲ, ಎಕ್ಸ್ ಮತ್ತು ವೈ ಅಂತಲೇ ಯೂಸ್ ಮಾಡಬೇಕು. ಓಕೆ. ಆರ್ ಅಂತದ. ಸೊ ಈ ಆರ್ ಅಂದರೆ ಸ್ಪೀಚ್ ಅದ, ಇದು ಬೇಡ. ಲೆಟ್ರನ್ನು ಬರೀರಿ. ಬಹಳ ಸಿಂಪಲ್ಲಾಗಿ 5 ಮಾರ್ಕ್ಸ್ ನೀವು ಗಳಿಸಬಹುದು. ಓಕೆ. ಸೊ 5 ಮಾರ್ಕ್ಸ್ ಯಾವ ರೀತಿ ಲೆಟರ್ ಬರಬೇಕು ಅಲಾಂಗ್ ವಿತ್ ರೆಸ್ಯೂಮನ್ನು ಕೂಡ ನೀವು ಇದಕ್ಕೆ ಅಟ್ಯಾಚ್ ಮಾಡಬೇಕು. ರೆಸ್ಯೂಮ್ ಕೂಡ ಯಾವ ರೀತಿ ಇರಬೇಕು ಅನ್ನೋದನ್ನು ಇವತ್ತಿನ ಕ್ಲಾಸ್ನಲ್ಲಿ ನೋಡ್ತಾ ಹೋಗೋಣ. ಸೊ ಮೊದಲಿಗೆ ಫಾರ್ಮೆಟನ್ನು ಮಾಡ್ಕೊತ ಹೋಗ್ತೀನಿ. ಇಲ್ಲೇ ನಿಮ್ಮ ಮುಂದೆ ನಾನು ಸಾಲ್ವ್ ಮಾಡ್ಕೊತ ಹೋಗ್ತೀನಿ ರೀ. ಕ್ವಶನ್ ನಂಬರ್ 35 ಇದು. ಯಾವಾಗಲೂ ಲೆಟರ್ ಬರೀಬೇಕಾದ್ರೆ ಎವ್ರಿಥಿಂಗ್ ಶುಡ್ ಬಿ ಫ್ರಾಮ್ ಲೆಫ್ಟ್. ಕೀಪ್ ಲೆಫ್ಟ್ ಅಂತ ಏನಂತೀವಿ. ಆ ಲೆಫ್ಟ್ ಸೈಡನ್ನು ನೀವು ಮೇಂಟೈನ್ ಮಾಡ್ಕೊತ ಹೋಗ್ರಿ. ಸೊ ಮೊದಲಿಗೆ ಫ್ರಾಮ್ ಅಡ್ರೆಸ್ಸನ್ನು ಬರೀಬೇಕು, ಯಾರಿಂದ ಬರಿತಾ ಇದ್ದೀವಿ ಅಂತ. ಸೊ ಅವರು ಎಕ್ಸ್ ಮತ್ತು ವೈಯನ್ನು ಯೂಸ್ ಮಾಡಿರಿ ಅಂತ. ಎಕ್ಸ್ ಫಾರ್ ನೇಮ್ ಆ್ಯಂಡ್ ವೈ ಫಾರ್ ಅಡ್ರೆಸ್. ಸೊ ಹಾಗಾಗಿ ನಾನು ಎಕ್ಸ್ ಅಂತ ಯೂಸ್ ಮಾಡ್ತಾ ಇದ್ದೀನಿ. ಇದು ಫ್ರಾಮ್ ಅಡ್ರೆಸ್ ರೀ. ಸೊ ಇದು ಯಾರಿಂದ. ಓಕೆ. ಆಮೇಲೆ ಅಂದರೆ ನಾವು ಬರಿತಾ ಇರುವಂಥ ಲೆಟರ್ ನಮ್ಮಿಂದ, ಇದು ನಮ್ಮ ಅಡ್ರೆಸ್ ಇದು. ಆಮೇಲೆ ಡೇಟ್ ಹಾಕಬೇಕು. ಇಲ್ಲಿ ಡೇಟ್ ಯಾವ್ದು ಹಾಕಬೇಕು ನೀವು? 11th ಆಗಸ್ಟ್ಗೆ ಅಪ್ಲಿಕೇಶನ್ ಅಡ್ವರ್ಟೈಸ್ಮೆಂಟನ್ನು ಕೊಟ್ಟಿದ್ದಾರೆ. ಸೊ 11th ಆಗಸ್ಟ್ ಮುಂದಿಂದನೇ ಇರಬೇಕು ರೀ. ಅಪ್ಲಿಕೇಶನ್ ಅಡ್ವರ್ಟೈಸ್ಮೆಂಟ್ ಬಂದಿದ್ದನ್ನು 11th ಆಗಸ್ಟ್. ಇದೇ ಅಡ್ವರ್ಟೈಸ್ಮೆಂಟ್ಗೆ ನಾವು ಜಾಬ್ ಅಪ್ಲೈ ಮಾಡ್ತಾ ಇದ್ದೀವಿ. ಸೊ 11th ಮುಂದೆ ಹೋಗ್ಬೇಕು ನೀವು. ಸೊ ನಾನೇನು ಮಾಡ್ತೀನಿ, 13th ಆಗಸ್ಟ್ ಯಾವ್ದು ಬೇಕಾದ್ರೂ ಹಾಕ್ಕೊಳ್ಬೋದು, ಬಟ್ ವಿದಿನ್ 10 days ಆಗಿರಬೇಕು ರೀ. ಯಾಕಂದರೆ ಅಪ್ಲೈ ವಿದಿನ್ 10 days ಅಂತ ಹೇಳಿದ್ದಾರೆ ಅವರಲ್ಲಿ. ಅಪ್ಲೈ ಇಲ್ಲಿ ಐತೆ ನೋಡ್ರಿ, ಅಪ್ಲೈ ವಿದಿನ್ 10 days. ಸೊ 11th ಆಗಸ್ಟ್ ಟು 21st ಆಗಸ್ಟ್. 21st ಆಗಸ್ಟ್ ಮುಂದೆ ಈ ಡೇಟ್ ಹೋಗಬಾರ್ದು. ಸೊ ಈ ರೀತಿ ಡೇಟನ್ನು ಹಾಕೊಳ್ಬೇಕು. ಆಮೇಲೆ ಟು ಅಡ್ರೆಸ್ಸನ್ನು ಬರೀಬೇಕು. ಯಾರಿಗೆ ನಾವು ಲೆಟ್ರನ್ನು ಬರಿತಾ ಇದ್ದೀವಿ, ಯಾರಿಗೆ ಅಪ್ಲೈ ಮಾಡೋಂತ ಹೇಳ್ತಾ ಇದ್ದಾರೆ? ದ HR ಮ್ಯಾನೇಜರ್. ಸೊ ದ HR ಮ್ಯಾನೇಜರ್. ಈ ರೀತಿ ನೀವೇನು ಮಾಡಬೇಕಪ್ಪ ಅಂದರೆ ಬರೀಬೇಕು. ಟು ಅಂತ ಬರೆಯೋಂಗಿಲ್ಲ, ಜಸ್ಟ್ ದ HR ಮ್ಯಾನೇಜರ್. ಯಾವ ಕಂಪನಿ HR ಮ್ಯಾನೇಜರ್ ಅವರು? ಗ್ರೋ ಹೆಡ್ ಮಾರ್ಕೆಟಿಂಗ್ ಸೊಲ್ಯೂಷನ್ಸ್. ಸೊ ನೀವು ಕೂಡ ಹಂಗೆ ಬರೀಬೇಕು. ನಾನೆಲ್ಲವೂ ಕೂಡ ಲೆಫ್ಟ್ ಸೈಡನ್ನು ಇಡ್ತಾ ಇದ್ದೀನಿ, ನೀವು ಲೆಫ್ಟ್ ಸೈಡನ್ನೇ ಇರಬೇಕು ರೀ. ಗ್ರೋ ಹೆಡ್ ಮಾರ್ಕೆಟಿಂಗ್ ಸೊಲ್ಯೂಷನ್ಸ್ ಆ ಕಂಪ್ನಿಯ ಹೆಸರಿದು. ಓಕೆ. ಸೊ ಗ್ರೋ ಹೆಡ್ ಮಾರ್ಕೆಟಿಂಗ್ ಸೊಲ್ಯೂಷನ್ಸ್, ರಹೇಜಾ ಟವರ್ಸ್ ಅವರ ಅಡ್ರೆಸ್ ಇದು. ನೀವು ಇಲ್ಲೇ ಎಕ್ಸ್ ಮತ್ತು ವೈ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ. ನಿಮ್ಮ ಹೆಸರು ಮತ್ತು ವಿಳಾಸವನ್ನು ಬರೀಬೇಕಾದ್ರೆ ಮಾತ್ರ ಅದು. ಆಮೇಲೆ MG ರೋಡ್ ಬ್ಯಾಂಗ್ಳೂರ್. MG ರೋಡ್ ಬ್ಯಾಂಗ್ಳೂರ್ ಅಂತ ಬರ್ದಾರ. ಸೊ ನಾವು ಕೂಡ ಸೇಮ್ ಅದೇ. ಈ ಸ್ಪೀಚನ್ನು ಬರೀಬೇಕಾದ್ರೆ ಸ್ವಂತ ವಾಕ್ಯಗಳನ್ನು ಬರೀಬೇಕು. ಇಲ್ಲಿ ಲೆಟರ್ದಾಗ ಇಲ್ಲಿ ಏನದ ಅದನ್ನ ಬರೀಬೇಕಾಗಿತ್ತು ರೀ. ಸೊ ಅದರ ಆನ್ಸರ್ ನಮ್ಗೆ ಕ್ವಶನ್ದಾಗನೇ ಸಿಗ್ತದೆ. ಪಿನ್ನನ್ನು ಕೂಡ ಬರೋಣ 560001. ಸೊ ಟು ಅಡ್ರೆಸ್ಸನ್ನು ಬರೆದ್ವಿ. ಸೇಮ್ ಇದೆ, ಇಲ್ಲಿಂದ ಹಿಡ್ಕೊಂಡು ಇಲ್ಲಿ ತನಕ ಇದು ಟು ಅಡ್ರೆಸ್. ಯಾರಿಗೆ ಬರಿತಾ ಇದ್ದೀವಿ? ಫ್ರಾಮ್ ಅಡ್ರೆಸ್ ಆಯಿತು, ಟ್ರೂ ಅಡ್ರೆಸ್ ಆಯಿತು. ಈಗ ಏನು ಬರೀಬೇಕು? ಅಗೇನ್ ಸೇಮ್ ಲೆಫ್ಟ್ ಸೈಡನ್ನು ಬರೀರಿ. ಸರ್ ಅಥವಾ ಮೇಡಮ್ ಅಂತೇಳಿ ಒಂದು ಕಾಮ ಹಾಕಬೇಕು. ಅದಾದ ನಂತರ ಸಬ್ಜೆಕ್ಟನ್ನು ಬರೀಬೇಕು ರೀ. ಒಂದು ಲೈನ್ ಬಿಟ್ಟು ಏನು ಸಬ್ಜೆಕ್ಟಪ್ಪ ಅಂದರೆ ಅಪ್ಲಿಕೇಶನನ್ನು ಹಾಕ್ತಾ ಇದ್ದೀವಿ. ಓಕೆ. ಸೊ ಇದು ಅಪ್ಲಿಕೇಶನ್. ಸೊ ಹಾಗಾಗಿ ಸಬ್ಜೆಕ್ಟ್ ಅಪ್ಲಿಕೇಶನ್. ಯಾವುದಕ್ಕಾಗಿ ಅಪ್ಲಿಕೇಶನ್? ಜಾಬ್ ಅಪ್ಲಿಕೇಶನ್. ಅದು ಯಾವ ಪೋಸ್ಟ್ಗಾಗಿ? ಅಪ್ಲಿಕೇಶನ್ ಫಾರ್ ದಿ ಪೋಸ್ಟ್ ಆಫ್ ಡೇಟಾ ಎಂಟ್ರಿ ಆಪ್ರೇಟರ್ಸ್. ಡೇಟಾ ಎಂಟ್ರಿ ಆಪ್ರೇಟರ್ಸ್ಗೆ ನಾವು ಅಪ್ಲಿಕೇಶನ್ ಮಾಡ್ತಾ ಇದ್ದೀವಿ. ಸೊ ಅಪ್ಲಿಕೇಶನ್ ಫಾರ್ ದಿ ಪೋಸ್ಟ್ ಆಫ್ ಡೇಟಾ ಎಂಟ್ರಿ ಆಪರೇಟರ್ಸ್. ಡೇಟಾ ಎಂಟ್ರಿ ಆಪರೇಟರ್ಸ್. ಸೊ ಆ ಒಂದು ಪೋಸ್ಟ್ಗೆ ನಾವು ಅಪ್ಲೈ ಮಾಡ್ತಾ ಇದ್ದೀವಿ. ಸೊ ಸಬ್ಜೆಕ್ಟ್ ಆಗಬೇಕು ರೀ. ಸಬ್ಜೆಕ್ಟ್ ಆದ ನಂತರ ರೆಫರೆನ್ಸ್ ಅಂದರೆ ನಿಮಗಿದು ಎಲ್ಲಿಂದ ವಿಷಯ ನಿಮಗೆ ಮಾಹಿತಿ ಗೊತ್ತಾಯಿತು, ಎಲ್ಲಿಂದ ನಿಮ್ಮ ಮಾಹಿತಿಯನ್ನು ಕಲೆ ಹಾಕಿದ್ರಿ. ರೆಫರೆನ್ಸ್ ಏನು ಬರೀಬೇಕಪ್ಪ ಅಂದರೆ ಇದೇ ಅಡ್ವರ್ಟೈಸ್ಮೆಂಟನ್ನು ಬರೀಬೇಕು. ಇದೇನು ಅಡ್ವರ್ಟೈಸ್ಮೆಂಟ್ ಅದಲ್ಲ, ಈ ಅಡ್ವರ್ಟೈಸ್ಮೆಂಟ್ ನೋಡಿ ನಾವು ಅಪ್ಲಿಕೇಶನ್ ಹಾಕ್ತಾ ಇದ್ದೀವಿ ಅಂತ ಬರೀಬೇಕು ನೀವು. ಅದಕ್ಕೆ ನಾವು ಏನಂತ ಬರ್ತೀವಿ ಇಂಗ್ಲೀಷ್ನಲ್ಲಿ? ಯುವರ್ ಅಡ್ವರ್ಟೈಸ್ಮೆಂಟ್. ಅವರು ಅಡ್ವರ್ಟೈಸ್ ಮಾಡಿದ್ರು. ಸೊ ಯುವರ್ ಅಡ್ವರ್ಟೈಸ್ಮೆಂಟ್ ಡೇಟೆಡ್. ಯುವರ್ ಅಡ್ವರ್ಟೈಸ್ಮೆಂಟ್ ಡೇಟೆಡ್ ಅಥವಾ ಡೇಟೆಡ್. ಡೇಟೆಡ್ ಬರೀ ನಡೀತದ. ಯಾವ ಡೇಟ್ ಅದ ನೋಡ್ರಿ? 11th ಆಗಸ್ಟ್ 2024. ಸೊ 11th ಆಗಸ್ಟ್ 2024. ಯುವರ್ ಅಡ್ವರ್ಟೈಸ್ಮೆಂಟ್ ಡೇಟೆಡ್ 11th ಆಗಸ್ಟ್ 2024. ಯಾವ ಪೇಪರ್ದಾಗಿತ್ತು ಇದು?
ಇನ್ ದ ಇಲ್ಲದ ಯಾವ ಪೇಪರ್ದಾಗ ಇನ್ ದಿ ಟೈಮ್ಸ್ ಆಫ್ ಇಂಡಿಯಾ. ಸೊ ಇನ್ ದಿ ಟೈಮ್ಸ್ ಆಫ್ ಇಂಡಿಯಾ ಅಂತ ಬರಿಬೇಕು, ಇನ್ ದಿ ಟೈಮ್ಸ್ ಆಫ್ ಇಂಡಿಯಾ. ಓಕೆ, ಸೊ ಈ ರೀತಿ ನೀವು ಏನು ಮಾಡಬೇಕು, ರೆಫರೆನ್ಸನ್ನು ಬರಿಬೇಕು ರೀ ಮೊದಲಿಗೆ. ಸೊ ರೆಫರೆನ್ಸನ್ನು ಬರೆದ ನಂತರ ನೆಕ್ಸ್ಟ್ ನೀವು ಮಾಡಬೇಕಾಗಿರೋದು ಮೇನ್ ಟಾಪಿಕ್ಕಿಗೆ ಬರಬೇಕು. ಮೊದಲು ಫ್ರಾಮ್ ಅಡ್ರೆಸ್, ಟು ಫಾರ್ಮ್ ಅಂತ ಎಲ್ಲಿ ಬರೋಂಗಿಲ್ಲ, ಸರ್ ಮ್ಯಾಡಮ್, ಸಬ್ಜೆಕ್ಟ್ ಅಪ್ಲಿಕೇಶನ್ ಫಾರ್ ದಿ ಪೋಸ್ಟ್ ಆಫ್ ಡೇಟಾ ಎಂಟ್ರಿ ಆಪರೇಟರ್ಸ್, ರೆಫರೆನ್ಸ್ ನಿಮ್ಮ ಅಡ್ವರ್ಟೈಸ್ಮೆಂಟನ್ನು ನೋಡಿ ನಾವು ಅಪ್ಲಿಕೇಶನ್ ಹಾಕ್ತಾ ಇದ್ದೀವಿ. ಸೊ ಈಗ ಮೇನ್ ಪಾರ್ಟ್ ಆಫ್ ದಿ ಲೆಟರ್ ರೈಟಿಂಗ್ ರೀ. ಸೊ ಏನಂತ ಬರಿಬೇಕಪ್ಪ ಅಂದರೆ ಇನ್ ರೆಸ್ಪಾನ್ಸ್, ಇದನ್ನ ಬರಿಬೇಕು, ಇನ್ ರೆಸ್ಪಾನ್ಸ್. ಸೊ ಲೆಫ್ಟ್ ಸೈಡ್ ಅಗೇನ್ ಎಲ್ಲವೂ ಕೂಡ ಲೆಫ್ಟ್ ಸೈಡ್, ಡೋಂಟ್ ಸ್ಟಾರ್ಟ್ ವಿತ್ ಎನಿ ಪ್ಯಾರಾಗ್ರಾಫ್ ಟೈಪ್, ಸೆಂಟ್ರಿಂದ ಸ್ಟಾರ್ಟ್ ಮಾಡೋಂಗಿಲ್ಲ, ಲೆಫ್ಟ್ ಸೈಡಿಂದ ಸ್ಟಾರ್ಟ್ ಮಾಡ್ಬೇಕು ರೀ. ಇನ್ ರೆಸ್ಪಾನ್ಸ್ ಟು ಯುವರ್ ಅಡ್ವರ್ಟೈಸ್ಮೆಂಟ್, ಇವರ ಅಡ್ವರ್ಟೈಸ್ಮೆಂಟನ್ನು ನೋಡಿ ನಾವು ಲೆಟರ್ ಹಾಕ್ತಾ ಇದ್ದೀವಿ, ಕರೆಕ್ಟಾ? ಸೊ ಇನ್ ರೆಸ್ಪಾನ್ಸ್ ಟು ಯುವರ್ ಅಡ್ವರ್ಟೈಸ್ಮೆಂಟ್ ಮೆನ್ಷನ್ಡ್ ಅಬೋ, ಇಲ್ಲಿ ಆಲ್ರೆಡಿ ಮೆನ್ಷನ್ ಮಾಡಿದ್ವಿ ನಾವು ಅಡ್ವರ್ಟೈಸ್ಮೆಂಟ್ ಅಂತ. ಸೊ ಮೆನ್ಷನ್ಡ್ ಅಬೋ ಅಂತ ಬರಿಬೇಕು. ಇನ್ ರೆಸ್ಪಾನ್ಸ್ ಟು ಯುವರ್ ಅಡ್ವರ್ಟೈಸ್ಮೆಂಟ್ ಮೆನ್ಷನ್ಡ್ ಅಬೋ ಐ ಆಮ್ ಅಪ್ಲೈಯಿಂಗ್, ನಾನು ಅಪ್ಲೈ ಮಾಡ್ತಾ ಇದ್ದೀನಿ. ಐ ಆಮ್ ಅಪ್ಲೈಯಿಂಗ್ ಫಾರ್ ದಿ ಜಾಬ್ ಆಫ್, ಯಾವ ಜಾಬ್ಗೆ ನಾವು ಅಪ್ಲಿಕೇಶನ್ ಹಾಕ್ತಾ ಇದ್ದೀವಿ, ಇಲ್ಲಿ ಬರೆದಿದ್ದಾರೆ ಅವರು, ಡೇಟಾ ಎಂಟ್ರಿ ಆಪರೇಟರ್ಸ್, ಫಾರ್ ದಿ ಜಾಬ್ ಆಫ್ ಡೇಟಾ ಎಂಟ್ರಿ ಆಪರೇಟರ್ಸ್ ಅಂತ ಬರಿಬೇಕು. ಓಕೆ, ವೆರಿ ಸಿಂಪಲ್ ಮತ್ತು ಈಸಿಯಾಗಿ 5 ಮಾರ್ಕ್ಸ್ ನೀವು ಗಳಿಸಬಹುದು ರೀ. ಇನ್ ರೆಸ್ಪಾನ್ಸ್ ಟು ಯುವರ್ ಅಡ್ವರ್ಟೈಸ್ಮೆಂಟ್ ಮೆನ್ಷನ್ಡ್ ಅಬೋ ಐ ಆಮ್ ಅಪ್ಲೈಯಿಂಗ್ ಫಾರ್ ದಿ ಜಾಬ್ ಆಫ್ ಡೇಟಾ ಎಂಟ್ರಿ ಆಪರೇಟರ್ಸ್. ಈಗ ಏನೇನು ಬರೀಬೇಕು ಅಂತ ನೋಡೋದಾದರೆ ಇಷ್ಟಂತರೂ ಇಲ್ಲಿದೆ ಆಲ್ರೆಡಿ, ಸೇಮ್ ಅದನ್ನ ಬರಿತಾ ಇದ್ದೀನಿ. ಡೇಟಾ ಎಂಟ್ರಿ ಆಪರೇಟರ್ಸ್ಗೆ ನಾನು ಜಾಬ್ ಅಪ್ಲಿಕೇಶನ್ ಹಾಕ್ತಾ ಇದ್ದೀನಿ. ಏನು ಬರೀಬೇಕು, ಕ್ವಾಲಿಫಿಕೇಷನ್ ಕೇಳ್ತಾ ಇದ್ದಾರೆ ಮೊದಲಿಗೆ. ಸೊ ನಿಮ್ಮ ಕ್ವಾಲಿಫಿಕೇಷನನ್ನು ಬರೀರಿ. ಐ ಹ್ಯಾವ್ ಪಾಸ್ಡ್ ಪಿ ಯು ಸಿ ಕ್ವಾಲಿಫಿಕೇಷನ್ ಕೇಳ್ತಾ ಇದ್ದಾರೆ. ಸೊ ಹಾಗಾಗಿ ಐ ಹ್ಯಾವ್ ಪಾಸ್ಡ್ PUC ವಿತ್ ಡಿಸ್ಟಿಂಕ್ಷನ್ ಅಂತಲೂ ಬರಿಬೋದು, ಫಸ್ಟ್ ಕ್ಲಾಸ್ ಅಂತಲೂ ಬರೋದು, ಯಾವ್ದು ಬೇಕಾದ್ರು ಬರಿಬೋದು. ನಾನು ಫಸ್ಟ್ ಕ್ಲಾಸ್ ಅಂತ ಬರಿತೀನಿ. ಯಾಕೆ PUC ಬರೀತಿದ್ದೀನಿ, ಬಿಕಾಸ್ ಅವರು PUC ಕ್ವಾಲಿಫಿಕೇಷನ್ ಕೇಳಿದ್ದಾರೆ. ಸೊ ಐ ಹ್ಯಾವ್ ಪಾಸ್ಡ್ PUC ವಿತ್ ಫಸ್ಟ್ ಕ್ಲಾಸ್ ಅಂತ ಬರಿಬಹುದು. ಆಮೇಲೆ ಮತ್ತೇನು ಕೇಳ್ತಾ ಇದ್ದಾರೆ, ನಾಲೆಜ್ ಆಫ್ ಯೂಸಿಂಗ್ ಕಂಪ್ಯೂಟರ್ಸ್ ಅಂತ ಕೇಳ್ತಾ ಇದ್ದಾರೆ. ಸೊ ಹಾಗಾಗಿ ಇಲ್ಲಿ ಮುಂದೆ ಬರೀಬೇಕು, ಐ ಹ್ಯಾವ್ ಎ ಗುಡ್ ಕಂಪ್ಯೂಟರ್ ನಾಲೆಜ್. I have a good computer knowledge and have completed, ನನಗೆ ಒಂದು ಕಂಪ್ಯೂಟರ್ ಬಗ್ಗೆ ಒಳ್ಳೆ ನಾಲೆಜ್ ಇದೆ, ಆ್ಯಂಡ್ ಹ್ಯಾವ್ ಕಂಪ್ಲೀಟೆಡ್ ಕಂಪ್ಯೂಟರ್ ಕೋರ್ಸ್ ಅಂತಲೂ ಬರಿಬೋದು. ಓಕೆ, ಅವ್ರು ಏನು ಕೇಳ್ತಾ ಇದ್ದಾರೆ ಅದ್ರ ಬಗ್ಗೆನೇ ಬರಿತಾ ಇದ್ದಾರೆ, ನಾನು ಮತ್ತೇನು ಎಕ್ಸ್ಟ್ರಾ ಬರಿತಾ ಇಲ್ಲ. ಅವರು PUC ಪಾಸ್ ಆಗಿರ್ಬೇಕಂತಂದ್ರು, PUC ಪಾಸ್ ಆಗಿದ್ದೀನಿ, ಫಸ್ಟ್ ಕ್ಲಾಸ್ ಅಂತ ಹೇಳ್ತಾ ಇದ್ದೀನಿ. ಕಂಪ್ಯೂಟರ್ ನಾಲೆಜ್ ಇರಬೇಕು ಅಂತ ಹೇಳ್ತಿದ್ದಾರೆ, ಎಸ್ ಐ ಹ್ಯಾವ್ ಕಂಪ್ಲೀಟೆಡ್ ಕಂಪ್ಯೂಟರ್ ಕೋರ್ಸ್ ಅಂತ ಬರೀತಿದ್ದೀನಿ. ಐ ಕ್ಯಾನ್ ಆಲ್ಸೋ ಟೈಪ್, ಯಾಕಂದರೆ ಇದು ಹೇಳ್ತಾರೆ ನೋಡ್ರಿ, ಆ್ಯಂಡ್ ಕನ್ನಡ ಆ್ಯಂಡ್ ಇಂಗ್ಲೀಷ್ ಟೈಪಿಂಗ್ ಬರಬೇಕು ಅಂತ ಹೇಳ್ತಿದ್ದಾರೆ. ಸೊ ಹಾಗಾಗಿ ಐ ಕ್ಯಾನ್ ಆಲ್ಸೋ ಟೈಪ್ ಇನ್ ಬೋತ್ ಕನ್ನಡ ಆ್ಯಂಡ್ ಇಂಗ್ಲೀಷ್. ಸೊ ಕನ್ನಡ ಮತ್ತು ಇಂಗ್ಲೀಷ್ ಟೈಪಿಂಗ್ ಬರಬೇಕು ಅಂತ ಹೇಳ್ತಾರೆ, ಹಾಗಾಗಿ ಈ ರೀತಿ ಬರಿತಾ ಇದ್ದೀನಿ. ಐ ಕ್ಯಾನ್ ಆಲ್ಸೋ ಟೈಪ್ ಇನ್ ಬೋತ್ ಕನ್ನಡ ಆ್ಯಂಡ್ ಇಂಗ್ಲೀಷ್ ಅಂತ ಬರಿತೀವಿ. ಓಕೆ, ಸೊ ಇಷ್ಟ ಸಾಕ್ರಿ, ಮತ್ತೇನು ಕೇಳ್ತಾ ಇಲ್ಲ. ಒಂದು PUC ಆಗಿರಬೇಕು, ಕಂಪ್ಯೂಟರ್ ನಾಲೆಜ್ ಇರಬೇಕು, ಕನ್ನಡ ಇಂಗ್ಲೀಷ್ ಟೈಪಿಂಗ್ ಇರಬೇಕು. ಸೊ ಅದೆಲ್ಲವೂ ಕೂಡ ನಾನು ಇಲ್ಲಿ ಕವರ್ ಮಾಡಿದ್ದೀನಿ. ಈಗ ಲಾಸ್ಟ್ಗೆ ಏನು ಬರೀಬೇಕು, ಐ ಹ್ಯಾವ್ ಆಲ್ಸೋ ಎನ್ಕ್ಲೋಸ್ಡ್, ನಾನೇನು ಮಾಡ್ತಿದ್ದೀನಿ, ರೆಸ್ಯೂಮನ್ನು ಕೂಡ ನಾನು ಇದಕ್ಕೆ ಜಾಯಿಂಟ್ ಮಾಡಿದ್ದೀನಿ. ಐ ಹ್ಯಾವ್ ಆಲ್ಸೋ ಎನ್ಕ್ಲೋಸ್ಡ್ ರೆಸ್ಯೂಮ್ ವಿತ್ ದಿಸ್ ಅಪ್ಲಿಕೇಶನ್, ನನ್ನ ಜೊತೆಗೆ ನೀವು ಕೂಡ ಬರೆದ್ರೆ ನಿಮಗೆ ಇನ್ನಷ್ಟು ಇದು ಅರ್ಥ ಆಗ್ತದೆ. ಓಕೆ, ಇದು ಮೇನ್ ಪಾರ್ಟ್ ರೀ, ಏನೂ ಇಲ್ಲ, ಜಸ್ಟ್ ಕ್ವಶನ್. ಐ ಹ್ಯಾವ್ ಪಾಸ್ಡ್ PUC, ಐ ಹ್ಯಾವ್ ನಾಲೆಜ್ ಆಫ್ ಕಂಪ್ಯೂಟರ್ಸ್, ಐ ಕ್ಯಾನ್ ಆಲ್ಸೋ ಡೂ ದಿ ಟೈಪಿಂಗ್ ಇನ್ ಬೋತ್ ಲ್ಯಾಂಗ್ವೇಜ್ ಕನ್ನಡ ಆ್ಯಂಡ್ ಇಂಗ್ಲೀಷ್. ಸೊ ಐ ಹ್ಯಾವ್ ಎನ್ಕ್ಲೋಸ್ಡ್ ದಿ ರೆಸ್ಯೂಮ್ ವಿತ್ ದಿಸ್ ಅಪ್ಲಿಕೇಶನ್. ಐ ಹೋಪ್ ಇಟ್ ವಿಲ್ ಮೀಟ್ ದಿ ರಿಕ್ವೈರ್ಮೆಂಟ್ ಅಂತ ಬರೀಬೇಕು. ಐ ಹೋಪ್ ಇಟ್ ವಿಲ್ ಮೀಟ್ ದ ರಿಕ್ವೈರ್ಮೆಂಟ್. ಮುಗಿದ್ರೆ ಇಷ್ಟು ಬರೆದ್ರೆ ನಿಮ್ಮ ಲೆಟ್ರ್ ಮುಗಿದಂಗೆ ಆಗ್ತದೆ. ಇನ್ನು ಲಾಸ್ಟ್ಗೆ ಏನು ಮಾಡಬೇಕು, ಒಂದು ಲೈನ್ ಬಿಟ್ಟು ಅಗೇನ್ ಕೀಪ್ ಲೆಫ್ಟ್, ಯಾವುದು ಸೆಂಟ್ರದ ಬರಿಬೇಡ್ರಿ. ಎಷ್ಟೋ ಜನ ಸೆಂಟ್ರದ ಬರೀತಾರೆ, ಥ್ಯಾಂಕ್ ಯು ಸೆಂಟ್ರದ ಬರೀತಾರೆ, ಬೇಡ, ನಾವೆಲ್ಲವನ್ನೂ ಕೂಡ ಲೆಫ್ಟ್ ಫಾರ್ಮ್ಯಾಟ್ದಾಗ ಬರಿತಾ ಇದ್ದೀನಿ. ಸೊ ಲೆಫ್ಟ್ದಾಗನ ಬರೀರಿ, ಥ್ಯಾಂಕ್ ಯು. ಅದಾದ ನಂತರ ಮತ್ತೆ ಒಂದು ಲೈನ್ ಬಿಟ್ಟು ಯುವರ್ಸ್ ಫೇತ್ಫುಲಿ, ನಿಮ್ಮ ಹೆಸರನ್ನು ಬರಿಬೇಕಾಗ್ತದೆ. ಹೆಸರಂದರೆ ಎಕ್ಸ್ ಅಂತ ಬರಿತೀವಿ, ವೆರಿ ಸಿಂಪಲ್. ಸೊ ಈ ರೀತಿ ಆಗಿರ್ತದೆ, ಅರ್ಥ ಆಯ್ತಾ? ಸೊ ಯುವರ್ಸ್ ಫೇತ್ಫುಲಿ ಎಕ್ಸ್ ಅಂತ ಬರೆದ್ರೆ ಮುಗಿತ್ರಿ, ಇದು ಲೆಟ್ರ್ ಆಯಿತು. ಈಗ ಅವರು ರೆಸ್ಯೂಮನ್ನು ಕೂಡ ನಾವು ಇದಕ್ಕೆ ಜಾಯಿಂಟ್ ಮಾಡಬೇಕಾಗ್ತದೆ ರೀ.
ನಾವು ಪೂರ್ತಿ ಲೆಫ್ಟ್ ಸೈಡಿಂದ ಹೋಗ್ತಾ ಇದ್ದೀವಿ. ಫಸ್ಟ್ ಬರೆದಿರೋದು ಫ್ರಾಮ್ ಅಡ್ರೆಸ್, ಟು ಅಡ್ರೆಸ್, ಸರ್ ಮೇಡಮ್, ಸಬ್ಜೆಕ್ಟ್ ಅಂತ ಬರೀಬೇಕು, ರೆಫರೆನ್ಸ್ ಯಾಕೆ ನೀವು ಅಪ್ಲಿಕೇಶನನ್ನು ಬರಿತಾ ಇದ್ದೀರಿ, ಯಾರಿಂದ ಬರಿತಾ ಅಂದರೆ ಏನನ್ನ ನೋಡಿಕೊಂಡು ನಿಮಗೆ ಈ ರೆಫರೆನ್ಸನ್ನು ಕೊಟ್ಟವ್ರು ಯಾರು, ಇದನ್ನು ಸಲಹೆ ನೀಡಿದವ್ರು ಯಾರು ಅಂತ ಅಡ್ವರ್ಟೈಸ್ಮೆಂಟ್ ನೋಡಿ ಬರಿತಾ ಇದ್ದೀವಿ. ಕನ್ನಡ ಮತ್ತು ಇಂಗ್ಲೀಷ್ ಟೈಪಿಂಗ್ ಬರಬೇಕು ಅಂತ ಹೇಳ್ತಿದ್ದಾರೆ, PUC ಪಾಸ್ ಆಗಿರ್ಬೇಕಂತ ಹೇಳ್ತಿದ್ದಾರೆ, ಕಂಪ್ಯೂಟರ್ ನಾಲೆಜ್ ಅದು ಸೇಮ್ ಅನ್ನ ಬರಿತಾ ಇದ್ದೀನಿ. ಥ್ಯಾಂಕ್ ಯು ಯುವರ್ಸ್ ಫೇತ್ಫುಲಿ. ಇಷ್ಟು ಬರೆದ್ರೆ ನಿಮಗೆ ಒಂದು ಹಾಫ್ ಅಂದರೆ 5ರಾಗ ಒಂದು ಅರ್ಧ ಮಾರ್ಕ್ಸ್ ಬರ್ತದೆ, 2.5 ಮಾರ್ಕ್ಸ್ ಬರ್ತದೆ. ಈಗ ರೆಸ್ಯೂಮ್ ಕೂಡ ನಾವು ಇದಕ್ಕೆ ಜಾಯಿಂಟ್ ಮಾಡಬೇಕು. ಈಗ ರೆಸ್ಯೂಮ್ ಕೂಡ ಕಂಪಲ್ಸರಿ ಜಾಯಿನ್ ಮಾಡಬೇಕು, ಅಂದಾಗ ನಿಮಗೆ 5 ಮಾರ್ಕ್ಸ್ ಕಂಪ್ಲೀಟ್ ಸಿಗ್ತದೆ. ಸೊ ರೆಸ್ಯೂಮ್ ಯಾವ ರೀತಿ ಬರೀಬೇಕು, ಈಗ ಇಲ್ಲಿ ಫಸ್ಟ್ ಏನು ಮಾಡ್ತೀನಿ, ಸೆಂಟ್ರದಾಗ ನಾನು ರೆಸ್ಯೂಮ್ ಅಂತ ಹೆಡಿಂಗನ್ನು ಕೊಡ್ತೀನಿ. ಓಕೆ, ಈಗ ರೆಸ್ಯೂಮ್ ಏನಿರಬೇಕು, ರೆಸ್ಯೂಮ್ದಾಗ ವೆರಿ ಸಿಂಪಲ್ ರೀ, ಫಾಸ್ಟಾಗಿ ಬರೆದ್ಬಿಡ್ತೀನಿ. ರೆಸ್ಯೂಮ್ದಾಗ ನಿಮ್ಮ ಹೆಸರು ಇರಬೇಕು, ಅಗೇನ್ ಎಕ್ಸ್ ಅಂತ ಯೂಸ್ ಮಾಡ್ಕೊಳ್ರಿ. ಆಮೇಲೆ ಫಾದರ್ಸ್ ನೇಮ್ ಇರಬೇಕು ರೀ, ತಂದೆಯವರ ಹೆಸರನ್ನು ಕೂಡ ನಾವಿಲ್ಲಿ ಬರೀಬೇಕಾಗ್ತದೆ. XYZ ಎಲ್ಲಿಯೂ ಕೂಡ ನೇಮ್ಸ್ಗಳನ್ನು ಡಿಸ್ಕ್ಲೋಸ್ ಮಾಡೋಂಗಿಲ್ಲ. ಅದಾದ ನಂತರ ಡೇಟ್ ಆಫ್ ಬರ್ತ್, ಅಗೇನ್ ಇದನ್ನು ಕೂಡ ನಾನೇನು ಮಾಡ್ತಾಯಿದ್ದೀನಿ, ಲೆಫ್ಟ್ ಸೈಡನ್ನು ಬರಿತಾ ಇದ್ದೀನಿ. ಡೇಟ್ ಆಫ್ ಬರ್ತನ್ನು ಬರೀಬೇಕು. ಸೊ ಡೇಟ್ ಆಫ್ ಬರ್ತ್ ಎನಿ ಒನ್ ಡೇಟ್ ಆಫ್ ಬರ್ತನ್ನು ಕೊಡ್ರಿ. 1/6/1996 ಅಂತ ತೊಗೊಳ್ತೀನಿ ನಾನಿಲ್ಲಿ. ಓಕೆ, ಎನಿ ಆಫ್ ದಿ ಡೇಟ್ ಆಫ್ ಬರ್ತ್ ಇಸ್ ಓಕೆ. ಬಟ್ PUC ಮುಗಿದಿರ್ಬೇಕು ನೋಡ್ರಿ, ಆ ಒಂದು ಇಯರ್ಸ್ ಆಗಿರಬೇಕು. ಒಂದು PUC ಮುಗಿದಿರ್ಬೇಕಂದ್ರೆ ನೀವು 18 ವರ್ಷ ಮುಗಿದಿರ್ಬೇಕು ರೀ. ಓಕೆ, ಸೊ ಒಂದು 20-25 ವಯಸ್ಸು ನಿಮಗೆ ಬರೋ ಹಂಗೆ ಕ್ಯಾಲ್ಕುಲೇಟ್ ಮಾಡಿ ನೀವು ಇಯರನ್ನು ಬರೀಬೇಕು. 2022-23 ಬರಿಬೇಡ್ರಿ. ಓಕೆ, ಡೇಟ್ ಆಫ್ ಬರ್ತ್ ಒಂದು 20 ವರ್ಷ ಹಿಂದ್ಗಡೆ ಹೋಗ್ಬೇಕು ನೀವು. ಅದು ಕೂಡ ಕಾಮನ್ ಸೆನ್ಸ್. ಅದಾದ ನಂತರ ಅಡ್ರೆಸ್ಸನ್ನು ಬರಿತೀವಿ. ಅಡ್ರೆಸ್ಗೆ ವೆರಿ ಸಿಂಪಲ್, ಮತ್ತು ವೈ ಅಂತ ಬರಿಬೇಕು, ಆಲ್ರೆಡಿ ಹೇಳ್ದಂಗೆ. ಓಕೆ, ಸೊ ಇಷ್ಟು ನಾವು ಬರ್ಕೊಂಡ ನಂತರ ಲ್ಯಾಂಗ್ವೇಜಸ್ ನೋನ್ ಅಂತ ಬರಿತೀವಿ. ನಿಮ್ಗೆ ಏನೇನು ಲ್ಯಾಂಗ್ವೇಜಸ್ ಬರ್ತಾವು ಅಂತೇಳಿ, ಯಾವ್ಯಾವ ಭಾಷೆನ ನೀವು ಮಾತಾಡ್ತೀರಿ. ಸೊ ಕನ್ನಡ ಮಾತಾಡ್ತೀವಿ ಅಂತ ಬರಿಬೋದು, ಕನ್ನಡ, ಇಂಗ್ಲೀಷ್ ಅಂತಲೂ ಬರೀಬಹುದು. ಅಲ್ಲಿ ಕನ್ನಡ ಮತ್ತು ಇಂಗ್ಲೀಷ್ ಟೈಪಿಂಗ್ ಕೇಳ್ತಿದ್ರೆ, ಸೊ ಹಾಗಾಗಿ ಇದು ಬಿಟ್ಟರೆ ಮತ್ತೇನು ಬರೋ ಅವಶ್ಯಕತೆ ಇಲ್ಲ. ಜಸ್ಟ್ ಟು ಆ್ಯಡ್ ವೇಟೇಜ್ ಇನ್ ಯುವರ್ ರೆಸ್ಯೂಮ್ ಹಿಂದಿ ಕೂಡ ಹಾಕ್ಬೋದು. ಕನ್ನಡ, ಇಂಗ್ಲೀಷ್, ಹಿಂದಿ 3 ಲ್ಯಾಂಗ್ವೇಜ್ಗಳನ್ನು ಮಾತಾಡ್ತೀವಿ ಅಂತ. ಸೊ ಈಗ ಕೆಳಗಡೆ ಏನು ಮಾಡಬೇಕು, ಒಂದು ಟೇಬಲನ್ನು ಹಾಕಬೇಕು ರೀ. ಎಜುಕೇಷನಲ್ ಕ್ವಾಲಿಫಿಕೇಷನ್ಸ್ ಅಂತ ಕರಿತೀವಿ. ಎಜುಕೇಷನಲ್ ಕ್ವಾಲಿಫಿಕೇಷನ್ ನಮ್ಮದು ಏನೇನು ಆಗ್ಯದ, ನಾವು ಏನೇನು ಎಜುಕೇಷನ್ನ ಮಾಡ್ಕೊಂಡಿದ್ದೀವಿ ಅಂತೇಳಿ ನೀವು ಬರೀಬೇಕು. ಓಕೆ, ಇಲ್ಲಿ ಆ್ಯಕ್ಚುಲಿ ಇದನ್ನು ಟೇಬಲ್ದಾಗ ಬರೀಬೇಕು, ಬಟ್ ನೀವು ಟೇಬಲ್ ಹಾಕ್ರಿ, ನಾನು ಡೈರೆಕ್ಟ್ ಹಂಗೆ ಬರಿತೀನಿ. ಸೀರಿಯಲ್ ನಂಬರ್ ಅಂತ ಬರಿತೀವಿ ಮೊದಲನೇದಾಗಿ. ಅದಾದ ನಂತರ ನೇಮ್ ಆಫ್ ದಿ ಎಕ್ಸಾಮಿನೇಷನ್ ಅಥವಾ ನೇಮ್ ಆಫ್ ದಿ ಎಕ್ಸಾಮ್, ಅಂದರೆ ಯಾವ ಎಕ್ಸಾಮನ್ನು ನೀವು ಪಾಸ್ ಆಗಿದ್ದೀರಿ, ನೇಮ್ ಆಫ್ ದಿ ಎಕ್ಸಾಮ್. ಆಮೇಲೆ ಯಾವ ಬೋರ್ಡ್, ಅದು ಯಾವ ಬೋರ್ಡ್ ಅಥವಾ ಯಾವ ಯೂನಿವರ್ಸಿಟಿ ಒಳಗಡೆ ನೀವು ಪಾಸ್ ಆಗಿದ್ದೀರಿ. ಅದಾದ ನಂತರ ಇಯರ್ ಆಫ್ ಪಾಸಿಂಗ್ ಅಂತ ಕರಿತೀವಿ, ಯಾವ ವರ್ಷದಲ್ಲಿ ನೀವು ಪಾಸ್ ಆದ್ರಿ ಅಂತ. ಆಮೇಲೆ ಪರ್ಸೆಂಟೇಜನ್ನು ಕೂಡ ಈ ರೀತಿ ನೀವು ಒಂದು ಟೇಬಲನ್ನು ಹಾಕಬೇಕು. 1 2 3 4 5 ಕಾಲಮ್ ಇರಬೇಕು ರೀ. ಓಕೆನಾ. ಸೊ ಮೊದಲನೇದಾಗಿ ಸೀರಿಯಲ್ ನಂಬರ್ 1, ನಾವು ಫಸ್ಟ್ ಏನು ಪಾಸ್ ಆಗಿರ್ತೀವಿ, SSLC. ಇದು ಯಾವ ಬೋರ್ಡ್, ಕರ್ನಾಟಕ ಸ್ಕೂಲ್ ಅಸೆಸ್ಮೆಂಟ್ ಆ್ಯಂಡ್ ಎಕ್ಸಾಮಿನೇಷನ್ ಬೋರ್ಡ್ ಅಂತ ಕರಿತೀವಿ. ಇದನ್ನು ಇಯರ್ ಆಫ್ ಪಾಸಿಂಗ್ ನಾನು 2012 ಹಾಕೋತೀನಿ ರೀ. ಓಕೆ, ಒಂದು ಲೆಕ್ಕ ಮಾಡ್ಕೊಂಡು ಹಾಕೋಬೇಕು ನೀವು. SSLC ಒಂದು ಯಾವಾಗ ಪಾಸ್ ಆಗಿರ್ತೀರಿ, ಇಲ್ಲಿ ಡೇಟ್ ಆಫ್ ಬರ್ತ್ ಮ್ಯಾಚ್ ಆಗೋಂಗಂತ ರೀತಿಯಲ್ಲಿ ನೀವು ಪಾಸಾಗಿ ಆ ಒಂದು ಇಯರನ್ನು 2012 ಅಂದರೆ 10th ಯಾವಾಗ ಪಾಸ್ ಆಗ್ತೀವಿ, ಹುಟ್ಟಿದ LKG UKG ಹಿಡ್ಕೊಂಡ್ರು 12 ವರ್ಷ ಶಿಕ್ಷಣ ಆತ್ರಿ, ಪ್ಲಸ್ 16 ವರ್ಷ ಗ್ಯಾಪ್ ಕೊಡ್ಬೇಕು ನೀವು, ಅಂದಾಗ ಇದು ಇಯರ್ ಬರ್ತದೆ. ಓಕೆ, SSLC 2012 ಪಾಸಿಂಗ್ ಅದ. ಪರ್ಸೆಂಟೇಜ್ ಎನಿ ಪರ್ಸೆಂಟೇಜ್ ಈಸ್ ಇನಫ್. ಓಕೆ, 85% ಅಂತ ಹಾಕ್ಕೊಡ್ರಿ. ಎರಡನೇದು SSLC ಆದ ನಂತರ PUC ಪಾಸ್ ಆಗಿರ್ತೀವಿ. PUC ನಾವು ಅಗೇನ್ ಸೇಮ್ ಬೋರ್ಡ ಬರ್ತದೆ, ಬಟ್ PU ಬೋರ್ಡ್ ಅಂತ ಬರಿತೀನಿ ನಾನಿಲ್ಲಿ. 2 ವರ್ಷ. ಸೊ 2012 ಅಂದರೆ 2014. ಇದನ್ನು 93% ಎನಿ ರ್ಯಾಂಡಮ್ ಫಿಗರ್ಸನ್ನು ಹಾಕ್ತಾಯಿದ್ದೀನಿ. ಓಕೆ, ಅದಾದ ನಂತರ ಮೂರನೇದು PUC ಆದ ನಂತರ ನಾನಿಲ್ಲಿ BCom ಅಂತ ಹಾಕ್ಕೊಳ್ತೀನಿ. ನೀವು BA ಹಾಕ್ಕೋಬೋದು, BSc ಹಾಕ್ಕೋಬೋದು, ಏನು ಬೇಕಾದ್ರೂ ಹಾಕ್ಕೋಬೋದು, ಏನು ಸಮಸ್ಯೆ ಇಲ್ಲ. ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ RCUB ಅಂತ ಹಾಕ್ತೀನಿ. ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಬೆಳಗಾವಿ ಅಂತ ಹಾಕ್ಕೊಳ್ತೀನಿ, RCU ಯೂನಿವರ್ಸಿಟಿ. ಆಮೇಲೆ 3 ವರ್ಷ ಆಗಿರ್ತದೆ. ಸೊ 2017 ಇದನ್ನು ನಾನೇನು ಮಾಡ್ತೀನಿ, 82% ಅಂತ ಬರ್ಕೊಳ್ತೀನಿ. ಅದಾದ ನಂತರ ಮೇನ್ ನಾವೇನು ಬರೀಬೇಕಪ್ಪ ಅಂದರೆ ಕಂಪ್ಯೂಟರ್ ಬರೀಬೇಕು ರೀ. ಯಾಕೆ ಕಂಪ್ಯೂಟರ್ ಬರೀಬೇಕಪ್ಪ ಅಂದರೆ, ಬಿಕಾಸ್ ಕಂಪ್ಯೂಟರ್ಗೆ ಡೇಟಾ ಎಂಟ್ರಿ ಆಪ್ರೇಟರ್ ಅದ ಪೋಸ್ಟ್. ಸೊ ಕಂಪ್ಯೂಟರ್ ಅಪ್ಲಿಕೇಶನ್ ಕೋರ್ಸ್ ಕೂಡ ನಾವು ಕಂಪ್ಲೀಟ್ ಮಾಡಿರಬೇಕು. ಸೊ ಹಾಗಾಗಿ ಇದನ್ನು ಕೂಡ ನಾನು ಏನು ಮಾಡ್ತೀನಿ, ಕಂಪ್ಯೂಟರ್ ಅಪ್ಲಿಕೇಶನ್ ಅಂತ ಬರಿತೀನಿ. ಇಲ್ಲಿ ಏನು ಬರಿತೀನಪ್ಪ ಅಂದರೆ ಕಿಯೋನಿಕ್ಸ್ ಅಂತ ಬರ್ಕೊಳ್ತೀನಿ. ಕಿಯೋನಿಕ್ಸ್ ಕಂಪ್ಯೂಟರ್ ಕೋರ್ಸನ್ನು ನಾನು ಅವ್ರ ಸೆಂಟ್ರಲ್ಲಿ ಕಂಪ್ಯೂಟರ್ನ ಮಾಡಿದ್ದೀನಿ ಅಂತೇಳಿ. ಸೊ ಒಂದು 2 ವರ್ಷ ಕೋರ್ಸ್ ಮಾಡಿದ್ದೀನಿ ಅಂದರೂ 2019 ಅಂತ ಹಾಕ್ಕೊಳ್ತೀನಿ. ಪರ್ಸೆಂಟೇಜ್ 75% ಹಾಕ್ಕೊಳ್ತೀನಿ. ದಟ್ ಈಸ್ ಇನಫ್. ಓಕೆ, ಇಷ್ಟು ಬರಿತೀನಿ. ಅದಾದ ನಂತರ ಇದು ಟೇಬಲ್ ಮುಗಿತ್ರಿ. ಇನ್ನು ಎಕ್ಸ್ಪೀರಿಯನ್ಸ್ಗೆ ಬರ್ತೀನಿ. ಎಕ್ಸ್ಪೀರಿಯನ್ಸ್ ನೀವು ಎಷ್ಟು ಬೇಕಷ್ಟು ಬರ್ಕೊಳ್ಬೋದು. ನಾನು ಇಲ್ಲಿ 2 years ಅಂತ ಬರಿತೀನಿ. ಅಂದರೆ ನಿಮ್ಮ ಫಾರ್ಮ್ಯಾಟ್ ಯಾವ ರೀತಿ ಇರಬೇಕು, ರೆಸ್ಯೂಮಿನ ಫಾರ್ಮ್ಯಾಟ್ ಯಾವ ರೀತಿ ಇರಬೇಕು ಅಂತ
ಹೇಳ್ತಾ ಇದ್ದೀನಿ. ಅದು ಬಿಟ್ಟರೆ ಮತ್ತೇನು ಬರೆಯೋ ಅವಶ್ಯಕತೆಗಳಿಲ್ಲ. ಆ ಜಾಬ್ ಅಪ್ಲಿಕೇಶನ್ ಏನು ಕೇಳ್ತದೋ ಆ ರೀತಿ ನಿಮ್ಮ ರೆಸ್ಯೂಮ್ ಇರಬೇಕು ರೀ. ಪ್ಲೇಸ್, ಡೇಟ್, ಪ್ಲೇಸ್ ಅಗೇನ್ ABC ಅಂತ ಹಾಕೊಳ್ಳುವ. ಡೇಟ್ ಯಾವ ಡೇಟ್ ರೀ, ನಾವು ಈ ಅಪ್ಲಿಕೇಶನ್ ಡೇಟನ್ನು ಬರೆದಿದ್ದು 13th ಆಗಸ್ಟ್. ಸೊ ಇಲ್ಲೂ ಕೂಡ 13th ಆಗಸ್ಟ್ ಅಂತಲೇ ಅಪ್ಡೇಟ್ ಮಾಡ್ಕೊಳ್ಬೇಕು. 13th ಆಗಸ್ಟ್ 2024 ಅಂತ ಹೇಳಿದ್ರೆ ಮುಗೀತು. ಅದು ಬಿಟ್ಟರೆ ಇಲ್ಲಿ ನಿಮ್ಮ ಹೆಸರು ಇರ್ತದೆ XX ಅಂತ ಬರ್ಕೊಳ್ಬೇಕು. ಸೊ ಇದು ಸಿಂಪಲ್ ಆಗಿರುವಂತಹ ರೆಸ್ಯೂಮ್ ರೀ. ನೇಮ್, ಫಾದರ್ಸ್ ನೇಮ್ ಬರೀರಿ, ಡೇಟ್ ಆಫ್ ಬರ್ತ್, ಅಡ್ರೆಸ್ ಬರೀರಿ. ಎಜುಕೇಷನಲ್ ಕ್ವಾಲಿಫಿಕೇಷನ್ ಇಂಪಾರ್ಟೆಂಟ್ ಆಗ್ತದೆ. SSLC PUC ಡಿಗ್ರಿ ತನಕ ಬರ್ಕೊಳ್ರಿ ಆ್ಯಸ್ ಇಟ್ ಈಸ್. ಆಮೇಲೆ ಕಂಪ್ಯೂಟರ್ ಅಪ್ಲಿಕೇಶನ್, ಬಿಕಾಸ್ ಅಲ್ಲಿ ಕಂಪ್ಯೂಟರ್ ಡೇಟಾ ಎಂಟ್ರಿ ಆಪರೇಟರ್ ಅಂದರೆ ಕಂಪ್ಯೂಟರ್ ರಿಲೇಟೆಡ್ ಕೋರ್ಸ್ ಅದು. ಹಾಗಾಗಿ ಕಂಪ್ಯೂಟರ್ ಅಪ್ಲಿಕೇಶನ್ ಅಂತ ಬರ್ತಾ ಇದೆ. ನಿಮ್ಮ ಜಾಬ್ ಏನು ಬೇಡ್ತದೋ ಅದನ್ನು ನೀವು ಬರ್ಕೊಳ್ಬೋದು. ಓಕೆನಾ. ಸೊ ಬೇರೆ ರೀತಿ ಬೇರೆ ಅಪ್ಲಿಕೇಶನ್ ಬರ್ತಾವೆ. ಈಗ ಇಲ್ಲೊಂದು ಮಾಡೋ ಕ್ವಶನ್ ಬರ್ತದೆ ನೋಡ್ರಿ. MSc ಇದೇನು ಕೇಳ್ತದಾರೆ, ರೈಟ್ ಲೆಟರ್ ಆಫ್ ಅಪ್ಲಿಕೇಶನ್ ರೆಸ್ಪಾನ್ಸ್ ಟು ದಿ ಫಾಲೋಯಿಂಗ್ ಡೆಕ್ಕನ್ ಕ್ರಾನಿಕಲ್. ಇಲ್ಲಿ ಟೈಮ್ಸ್ ಆಫ್ ಇಂಡಿಯಾ ಅಲ್ಲ, ಡೆಕ್ಕನ್ ಕ್ರಾನಿಕಲ್ ನ್ಯೂಸ್ ಪೇಪರ್ ಅದ. ಏನು ಬೇಕಾಗ್ಯಾರಪ್ಪ ಅಂದರೆ ಅವ್ರಿಗೆ ಫಾರ್ ದ ಪೋಸ್ಟ್ ಆಫ್ ಆರ್ಥೋಪೆಡಿಕ್ ಸರ್ಜನ್ ಬೇಕಾಗ್ಯಾರ. ಕ್ವಾಲಿಫಿಕೇಶನ್ MS ಆಗಿರಬೇಕು. ಸೊ ಅವಾಗ ನೀವು ಇಲ್ಲಿ SSLC PUC BCom ಅಂತ ಬರೋಕ್ಕೆ ಬರೋಂಗಿಲ್ಲ. ಯಾಕಂದರೆ ಡಾಕ್ಟರ್ ಪೋಸ್ಟ್ಗೆ ಕೇಳ್ತಾ ಇದ್ದಾರೆ ಅವರು MS ಇನ್ ಆರ್ಥೋಪೆಡಿಕ್ಸ್. ಅವಾಗ ನೀವು ಬರಬೇಕು MBBS ಬರೀಬೇಕು. ಅದಾದ MBBS 4 ವರ್ಷ, ಆಮೇಲೆ MS ಅಂತ ಬರೀಬೇಕು. ಅಂದಾಗ ಮಾತ್ರ. ಆಮೇಲೆ ಎಕ್ಸ್ಪೀರಿಯನ್ಸ್ ನೋಡ್ರಿ, ಇಲ್ಲಿ ನಾನು 2 years ಅಂತ ಬರ್ತೀನಿ ಎಕ್ಸ್ಪೀರಿಯನ್ಸ್. ಬಟ್ ಇಲ್ಲಿ ಎಕ್ಸ್ಪೀರಿಯನ್ಸ್ ಎಷ್ಟು ಆಗುತ್ತಾರೆ ಅವ್ರು 4 to 5 years. ಅವಾಗ ನೀವು ಎಕ್ಸ್ಪೀರಿಯನ್ಸ್ 5ಕ್ಕಿಂತ ಜಾಸ್ತಿ ವರ್ಷ ಎಕ್ಸ್ಪೀರಿಯನ್ಸ್ ಹಾಕ್ಕೊಳ್ಬೇಕು. ಇಂಗ್ಲೀಷ್ ಮತ್ತು ರೀಜನಲ್ ಲ್ಯಾಂಗ್ವೇಜ್ ಇರಬೇಕು. ಲ್ಯಾಂಗ್ವೇಜ್ ನೋಡಿ ಕನ್ನಡ ಇಂಗ್ಲೀಷ್ ಹಾಕ್ಕೊಳ್ರಿ, ರೀಜನಲ್ ಆಗೇ ಆಗ್ತದೆ. ಅದಾದ ನಂತರ ಅಪ್ಲೈ ವಿದಿನ್ 10 days, ಯಾರಿಗೆ ಅಪ್ಲೈ ಮಾಡ್ಬೇಕಂತ ಹೇಳ್ತಾ ಇದ್ದಾರೆ. ಓಕೆ. ಸೊ ಈ ರೀತಿ ಯಾವ ಅಪ್ಲಿಕೇಶನ್ ಏನು ಡಿಮಾಂಡ್ ಮಾಡ್ತಾ ಇದೆ ಆ ರೀತಿ ನಿಮ್ಮ ರೆಸ್ಯೂಮ್ ಚೇಂಜ್ ಆಗಬೇಕು. ಕಂಪ್ಯೂಟರ್ ಬದಲಿಲ್ಲಿ MBBS ಆಮೇಲೆ MS ಇನ್ ಆರ್ಥೋಪೆಡಿಕ್ಸ್ ಅಂತ ಬರ್ಕೊಳ್ಬೇಕು. ಸೊ ಆ ರೀತಿ ರೆಸ್ಯೂಮ್ ಕೂಡ ಚೇಂಜ್ ಆಗಬೇಕು. ಈ ರೆಸ್ಯೂಮ್ ಮತ್ತು ಈ ಜಾಬ್ ಅಪ್ಲಿಕೇಶನ್ ಲೆಟರ್ ಇವೆರಡೂ ಬರೆದ್ರೆ 5 marks. ಈ ರೀತಿ ಬರೀರಿ, ಕಂಪಲ್ಸರಿ ಬರೀರಿ. ಎಷ್ಟೋ ಮಂದಿ ಇದ ಬರೋದು ಪ್ರಾಬ್ಲಮ್ ಆಗ್ತದೆ, ಏನೂ ಇಲ್ಲ. PUC ಕ್ವಾಲಿಫಿಕೇಶನ್ ಕೇಳ್ತಾ ಇದ್ದಾರೆ. ಈಗ ನೋಡ್ರಿ ಇಲ್ಲಿ ಏನು ಕ್ವಾಲಿಫಿಕೇಶನ್ ಕೇಳ್ತಾ ಇದ್ದಾರೆ ನೀವು ಬರೀಬೋದು. ಇನ್ ರೆಸ್ಪಾನ್ಸ್ ಟು ಅಡ್ವರ್ಟೈಸ್ಮೆಂಟ್ ಮೆನ್ಷನ್ಡ್ ಅಬೋ ಐ ಹ್ಯಾವ್ ಕಂಪ್ಲೀಟೆಡ್ MS ಇನ್ ಆರ್ಥೋಪೆಡಿಕ್ಸ್ and I have 10 years of 5ಕ್ಕಿಂತ ಜಾಸ್ತಿ. I have 10 years of experience. I speak regional language, that is Kannada, and also I speak English. ಈ ರೀತಿ ಬರೆದ್ರು ಮುಗಿತ್ರಿ. ಅದು ಬಿಟ್ಟರೆ ಮತ್ತೆ ಏನೇನು ಬೇಕಾಗಿಲ್ಲ. ಏನು ಬೇಕಂತ ಹೇಳ್ತಾರೆ 4 to 5 years ಎಕ್ಸ್ಪೀರಿಯನ್ಸ್, ಆಮೇಲೆ ಇಂಗ್ಲೀಷ್ ನಾಲೆಜ್ ಇರಬೇಕು, ರೀಜನಲ್ ಲ್ಯಾಂಗ್ವೇಜ್ ಕನ್ನಡ ನಾಲೆಜ್ ಇರಬೇಕು. ಮುಗಿತು. ಇಷ್ಟಾದ್ರೆ ಮುಗಿತಲ್ಲ, ಮತ್ತೇನು ಬೇಕು ನಿಮ್ಗೆ ಹೇಳ್ರಿ. ಸೊ ಈ ರೀತಿ ನೀವು ಅಪ್ಲಿಕೇಶನ್ ಮತ್ತು ರೆಸ್ಯೂಮನ್ನು ಬರೆದ್ರೆ 5 marks ಗ್ಯಾರಂಟಿ. ಫಿಕ್ಸ್ ಕ್ವಶನ್ ಅದ ರೀ. ಸ್ಪೀಚ್ ಬಗ್ಗೆ ತಲೆ ಕಟ್ಸ್ಕೊಬೇಡ್ರಿ. ಆರ್ ಕ್ವಶನ್ ಬರೀ ಸ್ಪೀಚ್ ಅಂತೇಳಿ ಲೆಟರನ್ನು ಆಯ್ಕೆ ಮಾಡ್ಕೊರಿ. ಜಾಬ್ ಅಪ್ಲಿಕೇಶನ್ ಲೆಟರನ್ನು ಬರೀರಿ, ವೆರಿ ಈಸಿ ಇರ್ತದೆ ಫಾರ್ 5 marks. ಓಕೆ. ಇದಾದ ನಂತರ ಪ್ಯಾಸೇಜ್ ರೀಡಿಂಗ್ ಕೂಡ ನಾನು ತೊಗೊಂಬರ್ತೀನಿ. 9 marks ವೆರಿ ಇಂಪಾರ್ಟೆಂಟ್ ಅದು. ಅದನ್ನು ಯಾವ ರೀತಿ ಸಾಲ್ವ್ ಮಾಡಬೇಕಂತ ಕೂಡ ನೆಕ್ಸ್ಟ್ ಸೆಷನ್ಗಳಲ್ಲಿ ಮಾಡ್ತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಕಾಸ್ ಕಾಮರ್ಸ್ ಟ್ಯೂಟೋರಿಯಲ್ಸ್. ಥ್ಯಾಂಕ್ ಯು.